ಐ ಆಮ್ ಎ BCom ಗ್ರಾಜ್ಯುಯೇಟ್, ICW ಇಂಟರ್ಮೀಡಿಯೇಟ್ ಮಾಡಿದ್ದೀನಿ. 81 ಒಳಗೆ ನಾನು ಒಂದು 50 ರೂಪಾಯಿ ಒಂದು ಟ್ರಂಕ್ ಇಟ್ಕೊಂಡು ಸುಮ್ಮನೆ ಕೆಲಸ ಮಾಡಬೇಕು, ಏನೋ ಒಂದು ಪ್ರೊಫೆಷನ್ ಹೋಗ್ಬೇಕು, ಯಾವುದೋ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕು ಉದ್ದೇಶ ಇಟ್ಕೊಂಡು ಬಂದೆ. ರೈಟ್ ಫ್ರಮ್ ಚೈಲ್ಡ್ಹುಡ್ ನನಗೆ ಸಂಗೀತ, ಸಾಹಿತ್ಯ, ಕಲೆ ಅನ್ನೋದು ತುಂಬ ಗೌರವ ಇತ್ತು. ಐ ವಾಸ್ ಹ್ಯಾವಿಂಗ್ ಎ ಫುಲ್ ಆಫ್ ಮನಿ ದಟ್ ಐ ಕ್ಯಾನ್ ಟೆಲ್ ಯು ಇನ್ ಕ್ರೋರ್ಸ್ ಓನ್ಲಿ. ಅವಾಗ ಆಕಸ್ಮಿಕವಾಗಿ ಪಟೇಲ ಸಿನಿಮಾಗೆ ನಾನೊಬ್ಬ ಪಾರ್ಟ್ನರ್ ಆಗಿ ಹೋದೆ. ಅಮ್ಮನನ್ನು ಕಾಣದ ಅಪ್ಪನನ್ನು ಅರಿಯದ ಊರು ಕೇರಿ ಸೇರದ ಆಡಿಕೊಂಡು ಬಾಳುವ. ಸುಮ್ಮನೆ ಬಂದೆ, ಬಂಡವಾಳ ಆಗದೆ, ಎಷ್ಟೋ ಬಂತು ಎಷ್ಟೋ ಹೋಯ್ತು ಗೊತ್ತಿಲ್ಲ. ಸೊ ನಾನ್ಯಾಕೆ ಸಿನಿಮಾ ಮಾಡಬಾರ್ದು ಸ್ವಂತ ಅಂತ ಒಂದು ನನಗೆ ಬಂತು. ಪ್ರೇಮ್ ಅವ್ರು ಏನು ಮಾಡಿದ್ರು, ಸರಿ ಒಂದು ಸಬ್ಜೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಸುದೀಪ್ ಸಿನಿಮಾ ಮಾಡೋಣ ಅಂತ ಹೊರಟ್ವಿ. ಅವಾಗ ಸುದೀಪ್ ಅವ್ರಿಗೆ ಕತೆ ಹೇಳಿ ಒಪ್ಪಿಗೆ ಆಗಿ ಅಡ್ವಾನ್ಸು ಕೊಟ್ಟೆ. ಅವಾಗ ಸುದೀಪ್ ಅವರು ಒಂದು ಸ್ವಲ್ಪ ಟಾಪ್ ರೇಂಜಲ್ಲಿ ಇದ್ರು. ಇನ್ನು 3-4 ತಿಂಗಳು ಡಿಲೇ ಆಗುತ್ತೆ ಅಂತ, 6 ತಿಂಗಳು ಡಿಲೇ ಆಗುತ್ತೆ, ಬೇಡ ನನಗೆ ಯಾವ್ದಾರ ಒಂದು ಸಿನಿಮಾ ಮಾಡಿ ಅಂತ. ಯಾವ್ದಾರ ಮಾಡಿ ನಾನು ಸಿನಿಮಾ ಮಾಡ್ಬೇಕಷ್ಟೇ. ನರೇಶನ್ ಹೆಂಗೆ ಹೇಳ್ದ ಅಂದರೆ ಮೈ ಜುಮ್ ಅನ್ನಂಗೆ ಹೇಳ್ಬಿಟ್ಟ ಪ್ರೇಮ್. ನನಗೆ ಅವನು ವಾಪಸ್ ಹೋಗ್ಬಿಟ್ಟ. ನನಗೇನು ಅವ್ನು ನೋಡಿದ ಮೇಲೆ ಸ್ವಲ್ಪ ನನಗೆ ಯಾಕೆ ನೋವಾಯ್ತು. ಸೊ ಇವ್ರು ಚಾನ್ಸ್ ಕೊಡ್ಬೇಕು ನಾನು ಅಂತೇಳಿ, ಪ್ರೇಮ್ ಏನಾರು ಆಗಲಿ ಇವ್ನು ಹಿಡ್ಕೊಂಡು ಪಿಕ್ಚರ್ ಮಾಡಿ ಅಷ್ಟು ಹೊಸಪೇಟೆ ಹೊಂಟ್ಬಿಟ್ಟಿದ್ದಾವ ಹುಡುಗ. ಬೇಸಿಕಲಿ ಐ ಆಮ್ ಎನ್ ಇಂಡಸ್ಟ್ರಿಯಲಿಸ್ಟ್. ಬಿಫೋರ್ ದಟ್ ನಾನು ಐ ವರ್ಕಿಂಗ್ ವಿತ್ ಸೋ ಮೆನಿ ಕಂಪ್ನೀಸ್. ಐ ಸ್ಟಾರ್ಟೆಡ್ ಮೈ ಕೆರಿಯರ್ ವಿತ್ 100 ರೂಪೀಸ್ ಸ್ಯಾಲ್ರಿ, 100 ರೂಪಾಯಿ ಸಂಬಳದ ಸ್ಟಾರ್ಟ್ ಮಾಡಿದ್ದಪ್ಪ ಚಾರ್ಡ್ ಅಕೌಂಟ್ ಹತ್ರ. ನಾನು ಐ ಆಮ್ ಎ BCom ಗ್ರಾಜ್ಯುಯೇಟ್, ICW ಇಂಟರ್ಮೀಡಿಯೇಟ್ ಮಾಡಿದ್ದೀನಿ. ನಾನು CA ಮಾಡ್ಬೇಕು ಉದ್ದೇಶ ಇಟ್ಕೊಂಡು ಬೆಂಗಳೂರಿಗೆ ಬಂದೆ. ಶಿವಮೊಗ್ಗದಿಂದ ನಾನು ಬಹುಶಃ 1981 ಒಳಗೆ ನಾನು ಒಂದು 50 ರೂಪಾಯಿ ಒಂದು ಟ್ರಂಕ್ ಇಟ್ಕೊಂಡು ಸುಮ್ಮನೆ ಕೆಲಸ ಮಾಡಬೇಕು, ಏನೋ ಒಂದು ಪ್ರೊಫೆಷನ್ ಹೋಗ್ಬೇಕು, ಯಾವುದೋ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕು ಉದ್ದೇಶ ಇಟ್ಕೊಂಡು ಬಂದೆ. ನಾನು ಈ ಥರ ನಾನೊಬ್ಬ ಇಂಡಸ್ಟ್ರಿಯಲ್ ಆಗ್ತೀನಿ, ಕೋಆಪರೇಟಿವ್ ಬ್ಯಾಂಕಲ್ಲಿ ಇರ್ತೀನಿ, ಚಿತ್ರರಂಗದಲ್ಲಿ ನಾನು ಒಬ್ಬ ದೊಡ್ಡ ನಿರ್ಮಾಪಕ ಆಗ್ತೀನಿ. ನಿರ್ಮಾಪಕನಾದ ಮೇಲೆ ಅಲ್ಲಿಂದ ಸಾಕಷ್ಟು ಸೇವೆಗಳು ಮಾಡಿದ್ದೀನಿ. ವಾಣಿಜ್ಯ ಮಂಡಳಿ ಇರ್ಬೋದು, ನಿರ್ಮಾಪಕ ಸಂಘ ಇರ್ಬೋದು. ಅಲ್ಲಿಂದ ಉನ್ನತ ಮಟ್ಟಕ್ಕೆ ಸೆಕ್ರೆಟರಿ ಆಗಿದ್ದೆ, ಉಪಾಧ್ಯಕ್ಷ ಆಗಿದ್ದೆ, ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದೆ, ಆಲ್ ಇಂಡಿಯಾ ಲೆವೆಲ್ ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಆಮೇಲೆ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಸಿಟ್ಟಿಂಗ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದೀನಿ. ಈಗಲೂ ಸಿಟ್ಟಿಂಗ್ ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಪ್ಲಸ್ ವಾಣಿಜ್ಯ ಮಂಡಳಿ ಅಧ್ಯಕ್ಷ. ತುದಿಗೆ ಫ್ರಮ್ ಬಾಟಮ್ ಟು ಟಾಪ್ ಅಂದರೆ ಹಂತವಾಗಿ ನಾನು ಆ ರೇಂಜಲ್ಲಿ ಹೋಗಿದ್ದೇನೆ. ಅಂದರೆ ನನ್ನ ಪಟ್ಟರ ಶ್ರಮ ಏನು ಅಂತ ಹೂವೇ ಮಾಡ್ಕೋಬೋದು. ಬಹುಶಃ ನಮ್ಮ ಕರ್ನಾಟಕ ಜನತೆ ಕೂಡ ಗೊತ್ತು. ಸಿನಿಮಾಗೆ ಆಕಸ್ಮಿಕವಾಗಿ ಎಂಟ್ರಿ ಕೊಟ್ಟೆ ನಾನು. ಬಟ್ ನನಗೆ ರೈಟ್ ಫ್ರಮ್ ಚೈಲ್ಡ್ಹುಡ್ ನನಗೆ ಸಂಗೀತ, ಸಾಹಿತ್ಯ, ಕಲೆ ಅನ್ನೋದು ತುಂಬ ಗೌರವ ಇತ್ತು. ಸಾಂಗ್ಸ್ ಅಂದರೆ ತುಂಬ ಇಷ್ಟ ನನಗೆ. ಹಾಗಾಗಿ ನನಗೆ ಅಂದ್ಕೊಂಡಿಲ್ಲ ನಿರ್ಮಾಪಕ ಆಗ್ತೀನಿ ಅಂತೇಳಿ. ನಾನು ಯಾವಾಗ ಒಂದು ಸಣ್ಣ ಮಟ್ಟದಲ್ಲಿ ನಾನು ನನ್ನ ಜೀವನ ಪ್ರಾರಂಭ ಮಾಡಿ, ನಾನು ಸಿಕ್ಕಾಪಟ್ಟೆ ದೊಡ್ಡ ಕುಟುಂಬದ ರಾಯಲ್ ಫ್ಯಾಮಿಲಿ ಬಂದಿದ್ದೀನಿ, ನಮ್ಮ ಅಪ್ಪ ಹಂಗೆ, ನನ್ನ ಆಸ್ತಿ ಹಿಂಗೆ, ನಮ್ಮ ಅಂತಸ್ತಿದೆ ನಾನು ಹೇಳ್ಕೊಂಡು ನಾನು ಮಾಡುವಂಥ ವ್ಯಕ್ತಿತ್ವ ನನಗಿಲ್ಲ. ಇದ್ದಿದ್ದನ್ನು ಇದ್ದ ಹಾಗೆ ನೇರವಾಗಿ ನುಡಿಯುವಂಥ ನನ್ನ ಪ್ರವೃತ್ತಿ. ಅದು ನಮ್ಮ ತಂದೆ ತಾಯಿಗಳು ಹಾಕಿಬಿಟ್ರು ಒಂದು ಬುನಾದಿ. ನಮ್ಮ ತಂದೆ ಹೇಳ್ತಾ ಇರ್ತಾರೆ ಯಾವಾಗಲೂ, ಇದು ಸತ್ಯ ಹೇಳು, ಇದ್ದಿದ್ದನ್ನು ಇನ್ನೊಬ್ರಿಗೆ ಮೋಸ ಮಾಡಬೇಡ, ಇನ್ನೊಬ್ರಿಗೆ ಅನ್ಯಾಯ ಮಾಡಬೇಡ, ಹೇಳಿದ್ದನ್ನು ನಿಜ ಮಾಡಿ ನೀವು ಗುರಿ ಇಟ್ಕೋ. ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ಮುಂದೆ ಸಾಗಿದಾಗ ಸಾಕಷ್ಟು ನೋವು, ನಲಿವುಗಳು, ಮಾನ ಅಪಮಾನಗಳು ಎಲ್ಲ ಬಂದಾಗಲೂ ಧೃತಿಗೆಡದೆ ಮುನ್ನುಗ್ಗದೆ ಮನುಷ್ಯನ ವ್ಯಕ್ತಿತ್ವ. ನೀನು ಅದು ಮಾಡು ಅಂತ ನಮ್ಮ ತಂದೆಯವರು ಅಂತ ಒಂದು ಸಣ್ಣ ವ್ಯಕ್ತಿ, ಸಣ್ಣ ಪ್ರಮಾಣದ ವ್ಯಾಪಾರಿ, ಅವ್ರಿಗೆ ಒಂದು 6 ಜನ ಮಕ್ಕಳಿಗೆ ಸಾಕಿ ಎಜುಕೇಷನ್ ಕೊಟ್ಟು ಮಾಡುವಂಥ ಶಕ್ತಿ ಇದ್ದರೂ ಕೂಡ ವಿದ್ಯೆ ತುಂಬ ಇತ್ತು. ವಿದ್ಯೆಗೆ ಯಾವತ್ತೂ ಬೆಲೆ. ಎಜುಕೇಷನ್ ಯಾರು ಕಿತ್ಕೊಳ್ಳೋದು ಜಾಸ್ತಿ. ಯು ಆಲ್ ಶುಡ್ ಬಿಕಮ್ ಎ ಗ್ರಾಜ್ಯುಯೇಟ್ಸ್ ಅಂದರೆ ನಮ್ಮಲ್ಲಿ ಎಲ್ಲೋ ಗ್ರಾಜ್ಯುಯೇಟ್ಸ್. 99ರಲ್ಲಿ ನಮಗೆ ನಮ್ಮ ಸ್ನೇಹಿತರು ಸುರೇಶ್ ಗೌಡ್ರು ಅವರು ಪಟೇಲ ಅಂತ ಸಿನಿಮಾ ಮಾಡಿದ್ರು, ಜಗ್ಗೇಶ್ ಯಾವುದೋ ತಮಿಳ್ ರಿಮೇಕ್. ನಾನು ಅವಾಗ ಭಾಳಷ್ಟು ಸಾಕಷ್ಟು ಹಣದ ಫೈನಾನ್ಷಿಯಲಿ ಐ ವಾಸ್ ವೆರಿ ಸೌಂಡ್ ಬಿಕಾಸ್ ಐ ವಾಸ್ ಡೂಯಿಂಗ್ ಎ ಗೌರ್ಮೆಂಟ್ ಜಾಬ್. ಗೌರ್ಮೆಂಟ್ ಕಾಂಟ್ರಾಕ್ಟ್ ಮಾಡ್ತಿದ್ದೆ ಒಂದು ಸಣ್ಣ ಕೋಆಪರೇಟಿವ್ ಬ್ಯಾಂಕಲ್ಲಿ. ಒಂದು ಆರ್ಡರಿ ಕ್ಲರ್ಕ್ ಆದವನು ಐ ಬಿಕೇಮ್ ಎ ಚೇರ್ಮನ್ ಇನ್ ಮಲೇಷಿಯನ್ ಕೂಡ. ಅದೆಲ್ಲ ಹಿಸ್ಟ್ರಿ. ಸೊ 91 to 2000 ಒಳಗೆ ನಡೆದೋಯ್ತು ಅದೆಲ್ಲ. ನಾನು ಇಂಡಸ್ಟ್ರಿಯಲ್ಲಿ ಬಂದಾಗ ಐ ವಾಸ್ ಹ್ಯಾವಿಂಗ್ ಎ ಫುಲ್ ಆಫ್ ಮನಿ ದಟ್ ಐ ಕ್ಯಾನ್ ಟೆಲ್ ಯು ಇನ್ ಕ್ರೋರ್ಸ್ ಓನ್ಲಿ. ಅವಾಗ ಆಕಸ್ಮಿಕವಾಗಿ ಪಟೇಲ ಸಿನಿಮಾಗೆ ನಾನೊಬ್ಬ ಪಾರ್ಟ್ನರ್ ಆಗಿ ಹೋದೆ. 4-5 ಜನ ಇದ್ದಾಗ ನಾನೊಂದು ಶೇರ್ ಆಗಿದೆ. ಆ ಸಿನಿಮಾ ಒಳ್ಳೆ ಸಿನಿಮಾ. ಬಹುಶಃ ಜಗ್ಗೇಶ್ವರಿಗೆ ಗೊತ್ತಿರ್ಬೋದು. ಒಂದು ಹಾಡಿದೆ, ಅಮ್ಮನನ್ನು ಕಾಣದ ಅಪ್ಪನನ್ನು ಅರಿಯದ ಊರು ಕೇರಿ ಸೇರದ ಆಡಿಕೊಂಡು ಬಾಳುವ ಪೊರರ ಗೂಡಿನಲ್ಲಿ ಹುಟ್ಟು ಹಕ್ಕಿ ಯಾವುದೋ ಒಂದು ಹಾಡಿದೆ ನೋಡಿ. ಅದೊಂದು ನನಗೆ ಅಪ್ಲೈ ಆಗ್ಬಿಡ್ತು ಜೀವನದಲ್ಲಿ. ಯಾರು ಇಲ್ಲದವರು ಯಾವುದೋ ಒಂದು ರೂಪದಲ್ಲಿ ಎಲ್ಲೋ ಒಂದು ಮನೆಯಲ್ಲಿ, ಆ ಮನೆಯಲ್ಲಿ ಬಂದು ಅದು ಅವರೊಬ್ಬ ಸಾಕು ಆಗಿರ್ತಾನೆ ಲೋಕೇಶ್ ಜಯಂತಿ ಆದಾಗ ಅದು ನನಗೆ ಪರಿವರ್ತನೆ ಆಯಿತು. ಓಹೋ, ನಾನು ಸಿನಿಮಾದಲ್ಲೇ ನಾನು ಯಾವತ್ತು ಇನ್ನೊಬ್ರು ಹಂಗಲ್ ಸಿನಿಮಾ ಮಾಡೋಣ, ಇನ್ನೊಬ್ಬರು ಆಬ್ಲಿಗೇಷನ್. ಅವಾಗ ನಮಗೇನೋ ಇಂಡಿಪೆಂಡೆಂಟ್ ಇರ್ತಿರಲಿಲ್ಲ. ಸುಮ್ಮನೆ ಬಂದೆ, ಬಂಡವಾಳ ಆಗದೆ, ಎಷ್ಟೋ ಬಂತು ಎಷ್ಟೋ ಹೋಯ್ತು ಗೊತ್ತಿಲ್ಲ. ಸೊ ನಾನ್ಯಾಕೆ ಸಿನಿಮಾ ಮಾಡಬಾರ್ದು ಸ್ವಂತ ಅಂತ ಒಂದು ನನಗೆ ಬಂತು. ಆಕಸ್ಮಿಕವಾಗಿ ನಮ್ಮ ಹನುಮಂತು ಅಂತ ಪೊಲೀಸ್ ಹನುಮಂತು ಇದ್ದಾರೆ, ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಇವತ್ತಿಗೂ ನನ್ನ ಫ್ರೆಂಡು. ಅವಾಗಿಂದ ಪ್ರೇಮ್ ಅವ್ರ ಪರಿಚಯ ಆಯಿತು. ಪ್ರೇಮ್ ಅವ್ರ ಪರಿಚಯ ಆದಾಗ ಡೈರೆಕ್ಟ್ರು
ಆಯಿತು ಒಂದು ಸಿನಿಮಾ ಮಾಡೋಣ ಅಂತ. ನಾನು ಸಿನಿಮಾ ಮಾಡೋಣ ಆಯಿತು ಏನೇ ಯಾವ ಸಿನಿಮಾ ಅವಾಗ ಕರಿಯಾಗಿ ಮಾಡೋ ಅವ್ರು ಕರಿಯಾಗ ಸ್ವಲ್ಪ ಹಿಟ್ಟಾಗಿತ್ತು. ಆ ರೇಂಜಲ್ಲಿ ಸ್ವಲ್ಪ ವೆರಿ ಗುಡ್ ಡೈರೆಕ್ಟ್ರು. ಅವ್ರ ಜೊತೆ ನೋಡಿದೆ, ಮಾತುಕತೆ ಆಡಿದೆ. ಅವ್ರು ನನ್ನ ಬಗ್ಗೆ ಹಿಸ್ಟ್ರಿ ಗೊತ್ತಿಲ್ಲ. ನಾನು ಚಾಲೆಂಜರ್. ನಾನು ಎನಿಥಿಂಗ್ ಅಕ್ಸೆಪ್ಟ್ ದ ಚಾಲೆಂಜ್. ಎಲ್ಲ ಜೀವನದಲ್ಲಿ ನಾನು ಅದು ಎದುರು ನೋಡುವಂಥ ವ್ಯಕ್ತಿ. ಎಲ್ಲದಕ್ಕೂ ಧೈರ್ಯವಾಗಿ ಅದು ಅವ್ರಿಗೆ ಗೊತ್ತಿರಲಿಲ್ಲ. ಪ್ರೇಮ್ ಅವ್ರು ಏನು ಮಾಡಿದ್ರು, ಸರಿ ಒಂದು ಸಬ್ಜೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಸುದೀಪ್ ಸಿನಿಮಾ ಮಾಡೋಣ ಅಂತ ಹೊರಟ್ವಿ ಅವಾಗ 2002ನಲ್ಲಿ. ಪ್ರೇಮ್ ಹೇಳಿದ್ರು, ಕತೆ ಹೇಳಿದ್ರು. ಅವ್ರ ಕತೆ ಒಪ್ಪಿಗೆ ಆಯಿತು. ಕೊನೆಗೆ ಸುದೀಪ್ ಅವ್ರಿಗೆ ಕತೆ ಹೇಳಿ ಒಪ್ಪಿಗೆ ಆಗಿ ಅಡ್ವಾನ್ಸು ಕೊಟ್ಟೆ. ಅಡ್ವಾನ್ಸ್ ಕೊಟ್ಟ ಮೇಲೆ ಅವ್ರು ಸುದೀಪ್ ಅವರು ಒಂದು ಸ್ವಲ್ಪ ಟಾಪ್ ರೇಂಜಲ್ಲಿದ್ದರು. ಅಡ್ವಾನ್ಸ್ ಕೊಟ್ಟು ಒಂದು ದೊಡ್ಡ ಅಮೌಂಟೇ, ಹಾಗೆ ಬಿಗ್ ಅಮೌಂಟ್, ಡಬಲ್ ಫಿಗರ್ ಅಮೌಂಟೇ. ಅಡ್ವಾನ್ಸ್ ಕೊಟ್ಟ ಮೇಲೆ ಒಂದು ಸಲ ಹೋಗಿ ಅವ್ರು ಸರೋವರ್ ಹೋಟ್ಲಿತ್ತು. ಅವಾಗ ಹೋದಾಗ ಅವರು ಮಾತುಕತೆ ಆಡಿದ್ವಿ. ಆಯಿತು ಅಂತ ಮಾತುಕತೆ ಆಯಿತು. ಪ್ರೇಮ್ ಅವರು ಸ್ಟೋರಿ ಗೊತ್ತಲ್ಲ, ಯಾರಿಗೂ ಸ್ಟೋರಿ ಹೇಳಲ್ಲ. ಅವ್ರು ಒಂಥರ ಡಿಫ್ರೆಂಟ್ ನೇಚರ್, ಡಿಫ್ರೆಂಟ್ ಕ್ಯಾರೆಕ್ಟ್ರು, ಡಿಫ್ರೆಂಟ್ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್. ನಾನು ಇವನ್ ಟುಡೇನು ನಾನು ನಿಂತಿದ್ದೇನೆ ಅಂದರೆ ಬಿಕಾಸ್ ಆಫ್ ಹಿಸ್ ನೇಚರ್, ಹಿಸ್ ಕ್ಯಾರೆಕ್ಟರ್. ಅವ್ನು ನಂಗೆ ಕೊಟ್ಟಿರೋ ಸಪೋರ್ಟು. ನನಗೇನು ಅವ್ರ ಹಣಕಾಸು ನಾನು ಆಗಿ ಗುಡ್ ಅಮೌಂಟ್ ಆ ಟೈಮಲ್ಲಿ. ಸರಿ ಅವ್ನ ಕತೆ ಹೇಳಿದೆ. ನನಗೂ ಕತೆ ಬೇಡಪ್ಪ, ನಿಮ್ಮ ನಂಬಿಕೆ ಮಾಡೇ ನೀನು. ಅವಾಗಲೇ ಹುಡುಗ ಇನ್ನೋನು ಇದೇ ಮನೆ ಮೇಲೆ ಮನೆ ಮುಂದೆ ನಿಂತ್ಕೊಡೋರು. ನಾನು ಕೂತಿದ್ದ ಮನೆಯಲ್ಲಿ ಅವಾಗ ಬಂದು ಕೆಳಗೆ ಮರದ ಕಡೆ ಇದ್ಕೊಳಪ್ಪ. ನಾವು ಒಂದು ಜೀನ್ಸ್ ಪ್ಯಾಂಟ್, ಟೀ ಶರ್ಟ್, ವೆರಿ ವೆರಿ ಆಡೋರು. ಸರಿ ಆಯ್ತು ಪ್ರೇಮ್ ನೀವು ಮಾಡಿ ಅಂತೇಳಿ ನಾನು ಸುದೀಪ್ ಅವ್ರಿಗೆ ಮಾತುಕತೆ ಆಡಿ ಅಡ್ವಾನ್ಸ್ ಕೊಟ್ಟು ಬಂದ್ವಿ. ಕತೆನೂ ಆದಾಗ ಮತ್ತು ಆಮೇಲೆ ಇದಕ್ಕಿದ್ದಂಗೆ ಒಂದು ಸ್ವಲ್ಪ ಸುದೀಪ್ ಅವರೇ ಫೋನ್ ಮಾಡಿದ್ರು ನನಗೆ. ಪ್ರೇಮ್, ನಾನು ಹನುಮಂತವ್ರು ಇದ್ದರು. ಸುರೇಶ್ ಅವರೇ, ನನಗೀಗ ಸದ್ಯ ಸಿನಿಮಾ ಮಾಡೋಕ್ಕಾಗ್ತಾಯಿಲ್ಲ. ನನಗೆ ರಾಮು ಅವ್ರು ಪಡೋದು, ರಾಮವ್ರಿಗೆ ಒಂದು ಕಮಿಟ್ಮೆಂಟ್ ಇತ್ತು. ಅದಾದ್ಮೇಲೆ ಮಾಡೋಣ ಸಿನಿಮಾ ಅಂತ ಹೇಳಿದ್ರು. ಹಡದು ಪ್ರೇಮ್ ಅವ್ರ ಸ್ಟೋರಿ ಹೇಳಿರಲಿಲ್ಲ ಪಾಪ. ಸುದೀಪ್ ಅವರು ಇದ್ದಿದ್ದನ್ನು ನೇರವಾಗಿ ಹೇಳಿದ್ರು ನನಗೆ. ಹಾಗೆ ಅವ್ರ ಬಗ್ಗೆ ಒಂದು ನಾನು ದೊಡ್ಡ ಗೌರವ ಇದೆ. ಆಮೇಲೆ ಅವ್ರು ಹೇಳಿದಾಗ ನನಗೆಲ್ಲೋ ಒಂದು ಮೂಲೆಯಲ್ಲಿ ನನಗೆ ಆ ಟೈಮಲ್ಲಿ ಸಿನಿಮಾ ಮಾಡಬೇಕು ಅಂತ ಜೀಲಿತ್ತು. ಮಾಡಲೇಬೇಕು, ಹಠ. ನಾನು ಒಂದು ಹಠ ಸ್ವಭಾವನ. ಯಾಕಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆ, ಅವರು ಶಿವಮೊಗ್ಗ ಜಿಲ್ಲೆ, ನಾನು ಶಿವಮೊಗ್ಗ ಜಿಲ್ಲೆ. ಅಲ್ಲಿಂದ ಬಂದವರು ಏನೋ ಒಂದು ಸಾಧನೆ ಮಾಡೋಕ್ಕೆ ಬರ್ತಿದ್ದ. ಅದು ಹಿಸ್ಟ್ರಿ ಗೊತ್ತಿರಲಿಲ್ಲ. ಟುಡೇ ಆಮ್ ಟೆಲ್ಲಿಂಗ್ ಯು. ಐ ಬಾರ್ನ್ ಬಾಟಮ್ ಇನ್ ಶಿವಮೊಗ್ಗ, ಸ್ಟಡೀಡ್ ಶಿವಮೊಗ್ಗ. ಅಲ್ಲೇ ಓದಿದ್ದು ಬೆಳೆದಿದ್ದು, ಸ್ಟೂಡೆಂಟ್ ಲೀಡರ್ ಆಗಿದ್ದು ಎಲ್ಲ ಅಲ್ಲೇ. ಹಂಗಂದಾಗ ನನಗೆ ಪ್ರೇಮ್ ಅವರೇ, ನನಗೆ ಯಾಕೆ ಪ್ರೇಮ್ ಅವರು ಸರಿ ಒಂದು ಕೆಲಸ ಮಾಡೋಣ ಸುರೇಶ್ ಅವರೇ, ಇನ್ನೂ 3-4 ತಿಂಗಳು ಡಿಲೇ ಆಗುತ್ತೆ ಅಂತಾರೆ, 6 ತಿಂಗಳು ಡಿಲೇ ಆಗುತ್ತೆ. ಬೇಡ ನನಗೆ ಯಾವ್ದಾರ ಒಂದು ಸಿನಿಮಾ ಮಾಡಿ ಅಂತೆ. ಯಾವ್ದಾರ ಮಾಡಿ ನಾನು ಸಿನಿಮಾ ಮಾಡಬೇಕಷ್ಟೇ. ಪ್ರೇಮ್ ಅವರು ಇವರು ಸುದೀಪ್ ಅವ್ರಿಗೆ ನೋಡಿ, ಸರ್ ನನಗೆ ಇವಾಗ ಸಿನಿಮಾ ಮಾಡಬೇಕು ಅಂತ ಬಂದುಬಿಟ್ಟಿದೆ ಮೈಂಡಲ್ಲಿ. ಇನ್ನು 6 ತಿಂಗಳಿಂದ ಐ ಮೇ ಲೂಸ್ ದಿ ಇಂಟ್ರೆಸ್ಟ್ ಅಬೌಟ್ ದಿ ಫಿಲ್ಮ್ ಇಂಡಸ್ಟ್ರಿ. ನೀವು ಈಗ ನಾವು ಅಡ್ವಾನ್ಸ್ ಕೊಟ್ಟು ಮಾತುಕತೆ ಆಡಿ ಮುಂದೆ ಮಾಡೋಣ ಅಂತ ಹೇಳಿದ್ರೆ ಅದು ನಿಮ್ಮ ತಪ್ಪಲ್ಲ. ಅದು ಬಿಕಾಸ್ ಐ ಆಮ್ ಎ ನ್ಯೂ ಕಮರ್, ಬಟ್ ಯು ಡೋಂಟ್ ನೋ ಎನಿಥಿಂಗ್ ಮೈ ಬ್ಯಾಕ್ಗ್ರೌಂಡ್ ಅಂತ ಅಂದೆ. ಪಾಪ ಏನೋ ಒಂದು ತಪ್ಪು ತಿಳ್ಕೊಂಡಿಲ್ಲ. ಆಯ್ತು ಸುರೇಶ್ ಅವರೇ ಅಂತ ಪಾಪ ಅವರು ಕೊನೆಗೆ ಬೇರೆ ಸಿನಿಮಾ ಅದೇ ಅವಾಗ ಪ್ರೇಮ್ ಆಯಿತು, ನನ್ನ ಕತೆ ಇದೆ ಒಂದು ಮಾಡ್ಬಿಡೋಣ ಅಂತ ಹೋದ್ರು. ಕೊನೆ ಚೆನ್ನೈಗೆ ಚೆನ್ನೈಗೆ ಹೋದ್ರು. ಅಲ್ಲಿ ಕೂತು ಕತೆ ಮಾಡೋ ಕತೆ ಹೇಳಿದ್ರು. ಅದೇ ಎಕ್ಸ್ಕ್ಯೂಸ್ ಮೀ ಸಿನಿಮಾ ಹೇಳಿ ಆ ಕತೆ ತುಂಬ ಇಂಟ್ರೆಸ್ಟ್ ಆಗ್ಬಿಡ್ತು ನನಗೆ. ನರೇಶನ್ ಹೆಂಗೆ ಹೇಳ್ದ ಅಂದರೆ ಮೈ ಜುಮ್ ಅನ್ನಂಗೆ ಹೇಳ್ಬಿಡ ಪ್ರೇಮ್. ಸರಿ ಮಾಡಿ ಪ್ರೇಮ್, ಅದೇನಾರು ಆಗ್ಬಿಡಲಿ ನೋಡೋಣ ಅಂತ ಹೇಳ್ಬಿಟ್ಟು ಇದು ಸ್ಟಾಪ್ ಮಾಡಿದ್ರು. ಅದು ಫಸ್ಟ್ ಪಿಕ್ಚರ್ ಸುದೀಪ್ ಮಾಡೋದು ತಪ್ಪಿ ಎಕ್ಸ್ಕ್ಯೂಸ್ ಮೀ ಹೋಯ್ತು. ಇಲ್ಲಾಂದರೆ ಸುದೀಪ್ ಪಿಕ್ಚರ್ ಮಾಡೋ ಯೋಗ ನನಗೆ ಇಲ್ಲ ಅನಿಸುತ್ತೆ. ಮೋಸ್ಟ್ಲಿ ಮಾಡೋಕ್ಕಾಗಿಲ್ಲ. ಆಮೇಲೆ ಮಾಡಿದ್ರು. ನಮಗೆ ಸಿನಿಮಾ ಲಾಂಚ್ ಆಯಿತು. ಕೊನೆ ಹೊಸಬ್ರು ಅಜಯ್ ರಾವ್ ಬಂದಿದ್ದು ಒಂದು ಆಕಸ್ಮಿಕ. ಅಜಯ್ ರಾವ್ ಹೀರೋ ಮಾಡೋದು ಆಕಸ್ಮಿಕ, ಸುಧೀಲ್ ಮಾಡೋದು ಆಕಸ್ಮಿಕ. ಅಜಯ್ ರಾವ್ಗೆ ಬೇಡ ಅಂತ ಪ್ರೇಮ್ ರಿಜೆಕ್ಟ್ ಮಾಡಿಬಿಟ್ಟ. ಕೊನೆ ಕನಿಷ್ಕ ಹೋಟ್ಲು ಗೇಟಲ್ಲಿ ಅವನು ಪಾಪ ಹುಡುಗ. ಅವನು ಇನ್ನೂ ಯಾವುದೋ ಸಣ್ಣ ಪಿಕ್ಚರ್, ಸುದೀಪ್ ಪಿಕ್ಚರ್ ಯಾವುದೋ ಏನೋ ಸಣ್ಣ ಜೂನಿಯರ್ ಆರ್ಟಿಸ್ಟ್ ಆ್ಯಕ್ಟ್ ಮಾಡಿದಂತೆ. ನನಗೆ ಅವನು ವಾಪಸ್ ಹೋಗ್ಬಿಟ್ಟ. ನನಗೇನು ಅವ್ನು ನೋಡಿದ ಮೇಲೆ ಸ್ವಲ್ಪ ನನಗೆ ಯಾಕೆ ನೋವಾಯ್ತು. ಸೊ ಇವ್ರಿಗೂ ಚಾನ್ಸ್ ಕೊಡ್ಬೇಕು ನಾನು ಅಂತೇಳಿ ಪ್ರೇಮ್ ಏನಾರು ಆಗಲಿ ಇವ್ನಿಗೆ ಇಟ್ಕೊಂಡು ಪಿಕ್ಚರ್ ಮಾಡಿ ಅಷ್ಟು ಹೊಸಪೇಟೆಗೆ ಹೊಂಟ್ಬಿಟ್ಟಿದ್ದಾವ ಹುಡುಗ. ವಾಪಸ್ ಕರೆಸಿ ಅವ್ನಿಗೆ ಹೀರೋ ಮಾಡಿ ನೋಡಿ ಇವತ್ತು ಅಂತ ದೊಡ್ಡ ಹೀರೋ ಆಗಿದ್ದಾನೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಹಿಸ್ ಬಿಹೇವಿಯರ್, ಕ್ಯಾರೆಕ್ಟ್ರ್, ಕಾಂಡಕ್ಟ್ ಇಸ್ ಎಕ್ಸಲೆಂಟ್. ನೋಡಿ ಇವತ್ತು ಅದೊಂದು ಕತೆ ಬಿಡಿ. ಅವರು ಒಂದು ಹೀರೋ ಆದರು, ಏನೋ ಅವ್ರು ಜೀವನ ಮಾಡ್ತಾರೆ, ಚೆನ್ನಾಗಿದ್ದಾರೆ. ಅದಾದಮೇಲೆ ಎಕ್ಸ್ಕ್ಯೂಸ್ ಮೀ ಅನ್ನೋದು ಮಾಡಿದ್ವಿ. ಎಕ್ಸ್ಕ್ಯೂಸ್ ಮೀ ಅದು ಯಾವ ಥರ ನನಗೆ ಮಾಧ್ಯಮದ ಬ್ಯಾಕ್ಗ್ರೌಂಡ್ ಕೊಟ್ಟರೆ, ಬಟ್ ನನಗೆ ಆ ಗಾಟ ಹಿಡನ್ ಸೀಕ್ರೆಟ್ ಇದೆ. ಐ ಎ ಬಿಸ್ನೆಸ್ ಮ್ಯಾನ್. ಐ ನೋ ಹೌ ಟು ಅಟ್ರಾಕ್ಟ್ ಪೀಪಲ್, ಹೌ ಟು ಅಟ್ರಾಕ್ಟ್ ಆಡಿಯನ್ಸ್, ಹೌ ಟು ಅಟ್ರಾಕ್ಟ್ ಇಂಡಸ್ಟ್ರಿ. ಅದು ಕೆಲವರಿಗೆ ಅಷ್ಟು ಗೊತ್ತಿರಲ್ಲ. ಪ್ರೇಮು ನನಗಿಂತ ಫಾಸ್ಟ್. ಪಬ್ಲಿಟಿ ಕೊಡೋದೇ ಇರಲಿ, ಆ್ಯಡ್ ಕೊಡೋದೇ ಇರಲಿ. ಆವಾಗ 2 ಚಾನಲ್ ಇತ್ತು. ಈ ಟಿ ವಿ ಒಂದಿತ್ತು, ಉದಯ ಟಿ ವಿ ಒಂದಿತ್ತು. ಇದೇ ನಮ್ಮ ಮನೆಯಲ್ಲೇ ಬೇಕಾಷ್ಟು ಇಂಟ್ರೂ ಮಾಡಿದ್ದು. ನೋಡ್ ಪ್ರೇಮ್, ಡೋಂಟ್ ವರಿ ಅಬೌಟ್ ದಿ ಪಬ್ಲಿಸಿಟಿ. ಒನ್ಸ್ ಇನ್ 15 days ಪ್ರೆಸ್ ಮೀಟ್ ಮಾಡಿ ನೀವು. ಒನ್ಸ್ ಇನ್ 15 days ಅಂದರೆ ಚಿತ್ರರಂಗದ ಇತಿಹಾಸದಲ್ಲಿ 15 ದಿನಕ್ಕೆ ಒಂದ್ಸಲ ಪ್ರೆಸ್ ಮೀಟ್ ಮಾಡಿ ತೋರಿಸ್ಕೊಟ್ಟು ನಾನೇ ಅಂತ ಹೆಮ್ಮೆಗೆ ಹೇಳ್ಕೊತೀನಿ. ಮಾಧ್ಯಮ ಇಲ್ಲ, ಸಿನಿಮಾ ಇಲ್ಲ. ಮಾಧ್ಯಮ ಇಲ್ಲದೆ ಸಿನಿಮಾ ಬೇಕು. ಅವರು ಕೂಡ ಪಾರ್ಟ್ ಆಫ್ ದಿ ಸಿನಿಮಾ ಅಂತ ಅವತ್ತೇ ನಾನು ಗಂಟಾಘೋಷವಾಗಿ ಹೇಳಿದೆ. ಉದಯ ಮರ್ಕಿಣಿ ಇದ್ದರು, ಜೋಗಿ ಇದ್ದರು, ನಮ್ಮ ಜೀತಂದ್ರೆ ಶ್ರೀಕಾಂತ್ ಇದ್ದರು, ಆಮೇಲೆ ಚೇತನ್ ಇದ್ದರು. ಪ್ರತಿಯೊಬ್ಬರು ಅದೇನೋ ನನ್ನ ಸಿನಿಮಾಗೆ ನನಗೆ. ಆಮೇಲೆ ಇವರು
ಯಾರು ಗಣೇಶ್ ಕಾಸರಗೋಡು. ಏನ್ ಸುರೇಶ್ ಅವರೇ ನೀವು ಸಿನಿಮಾದ ಏನೋ ಒಂದು ವೈಬ್ರೇಷನ್ ಇದೆ ಅಂತ ಪ್ರತಿಯೊಂದು ಅಂದ್ರೆ ನಾನು ಕೊಟ್ಟಿರೋ ಊಟ ತಿಂಡಿ ಸ್ವೀಟ್ ಚಾರೆಟ್ ಊಟ ಸರ್, ಅವತ್ತು ಸ್ವೀಟ್ ಚಾರೆಟ್ ಊಟ ಬಹುಶಃ ಚಿತ್ರರಂಗ ಇತಿಹಾಸದ ಅಂತ ಊಟ ಇಲ್ಲಿವರೆಗೂ ಕೊಟ್ಟಿರೋ ಗೊತ್ತಿಲ್ಲ. ನಾನು ಕೊಟ್ಟಿದ್ದು ಇವತ್ತು ನೆನೆಸ್ಕೊಂತ. ಯಾಕಂದ್ರೆ ಒಂದೊಂದು ಸಿನಿಮಾ ಗೆಲ್ಲಕ್ಕೆ ನಾಟ್ ಓನ್ಲಿ ಸಿನಿಮಾ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡೋದಲ್ಲ, ಈ ಶ್ರಮ ಆಗದವ್ರು ಲೇಬರ್ಸ್ ಆಶೀರ್ವಾದ ಕೂಡ ಬೇಕು. ನನಗೇನೋ ಗೊತ್ತೆ, ನಾನು ನಾನು ಯಾವತ್ತೇ ವೆರಿ ಗುಡ್ ಪೊಸಿಷನ್ ಬೈ ದಟ್ ಟೈಮ್. ಐ ಹ್ಯಾಡ್ ಎ ವೆರಿ ಗುಡ್ ಕಾಂಟ್ಯಾಕ್ಟ್ ವಿತ್ ಪೊಲಿಟಿಕ್ಸ್, ಬ್ಯೂರೋಕ್ರಾಟ್ಸ್ ಎಲ್ಲ ಲೈನಲ್ಲಿದೆ. ಬಟ್ ಅದು ಇಂಡಸ್ಟ್ರಿ ಹೇಳಿರಲಿಲ್ಲ. ನಾನು ಸರಿ ಸಿನಿಮಾ ಮಾಡಿದ್ವಿ, ವಾರ 15-20 ದಿನ ಪೇಪರ್ ಅಂತ ಬರೋದು. ಇವತ್ತು ನೋಡಿ ಅವತ್ತು ಕೊಟ್ಟಿರೋ ಅಂತ ಒಂದು ಕೊಡುಗೆ ನನ್ನ ಜೀವನದಲ್ಲಿ ಲಾಸ್ಟ್ ಮನಿ ಕೋಟಿಗಟ್ಟಲೆ ಕಳೆದೆ, ಕೋಟಿ ದುಡಿದೆ, ಕೋಟಿ ಮಾಡಿದೆ, ಎಲ್ಲ ಜೀರೋ ಆಗ್ಬಿಟ್ಟೆ. ಮತ್ತೆ ಎದ್ದಿನ ಅಂದರೆ ಅವತ್ತು ಕೊಟ್ಟಿರೋದು ಒಂದು ಫೌಂಡೇಶನ್ ಇದೆಯಲ್ಲ ಸರ್, ದಟ್ ಐ ನೆವರ್ ಇನ್ ಮೈ ಲೈಫ್ ಫರ್ಗೆಟ್ ಅಬೌಟ್ ದಿ ಮೀಡಿಯಾ ಪರ್ಸನ್ ದೋಸ್ ಅಗೇನ್ ಮೈ ಸಪೋರ್ಟ್. ಇಲ್ಲಿವರೆಗೂ ನಾನು ಸಪೋರ್ಟ್ ಕೊಟ್ಟೆ. ಇದು ಗಂಟ ನಾನು ಧೈರ್ಯವಾಗಿ ಹೇಳ್ಬೇಕಂದ್ರೆ ನಾನು ಮಾಡಿರೋ ಸತ್ಯ. ಇಲ್ಲಿವರೆಗೂ ನನ್ನ ಮಾಧ್ಯಮ ಮಿತ್ರರು ನನ್ನೆಲ್ಲ ಕಷ್ಟ ನೋವುಗಳು ಬಂದಿದ್ರು ಕೂಡ ನನಗೆ ಸಪೋರ್ಟ್ ಮಾಡ್ಕೊತ ಬಂದರೆ. ಸಿನಿಮಾದಲ್ಲಿ ಆಯ್ತು ಕತೆ ಅಂತ ಬರೆದವರು ಕೂಡ ಕೆಲವು ಇದ್ರು, ಅವರಿಲ್ಲ. ದೇರ್ ಆಲ್ಸೋ ನೋ ಮೋರ್ ಸುರೇಶ್ ಅಂತ ಬರ್ತಾರೆ. ನನಗೆ NM ಸುರೇಶ್ ಅಂದರೆ ನೋ ಮೋರ್ ಸುರೇಶ್ ಅಂತ ಹೇಳಿದ್ರೆ ನಾವೇನು ಮಾಡ್ಬೇಕು ಹೇಳಿ ಸರ್? ನಾನು ದುತ್ತಿಗೆ ಅಡ್ಡಿಲ್ಲ. ನನ್ನ ಕೋಟಿಗಳು ನಂದೇ, ನಮ್ಮ ಅಪ್ಪನ ಆಸ್ತಿ ನಾನು ತಂದಿದ್ದೆ 50 ರೂಪಾಯಿ ಒಂದು ಟ್ರಂಕ್. ಕೋಟಿ ದುಡ್ದೆ, ಕೋಟಿ ಕಳೆದೆ. ಕೋಟಿ ಬಂದರೂ ಒಳ್ಳೇದು, ಹೋದ್ರು ಊರಿಗೆ ಹೋಗ್ತೀನಿ, ನನಗೇನಾಗಬೇಕು ಅಂದೆ. ಹಂಗೆ ಬಂದ್ಬಿಟ್ರು. ಸಿನಿಮಾ ರಂಗದ ಹೆಚ್ಚಿನ ಇನ್ಫಾರ್ಮೇಷನ್ಗಳಿಗಾಗಿ ಡೈಲಿ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಸ್